ಪ್ರಿಯ ವೀಕ್ಷಕರೇ, ಇಂದಿನ ದಿವಸ ಗಜಕೇಸರಿ ರಾಜಯೋಗ, ಲಕ್ಷ್ಮೀ ನಾರಾಯಣ ಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ. ಕೆಲವು ರಾಶಿಗಳು ಇಂದು ರೂಪುಗೊಳ್ಳುವ ಶುಭ ಯೋಗದ ಹೆಚ್ಚಿನ ಪ್ರಯೋಜನವನ್ನ ಪಡೆಯಲಿವೆ. ಈ ರಾಶಿಗಳ ಜೊತೆಗೆ ಜ್ಯೋತಿಷ್ಯ ಪರಿಹಾರಗಳನ್ನ ಸಹ ವಿವರಿಸಲಾಗಿದೆ. ಈ ಪರಿಹಾರಗಳನ್ನ ಮಾಡುವುದರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ಸಹ ನೀವು ಪಡೆಯಬಹುದಾಗಿದೆ. ಈ ದಿನ ಯಾವ ರಾಶಿಗಳಿಗೆ ಅದೃಷ್ಟವಾಗಲಿದೆ ಎಂದು ನಾವು ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಸೇರಿದ ಜನರಿಗೆ ಇಂದಿನ ದಿವಸ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತಹ ಅದೃಷ್ಟಶಾಲಿಯಾದಂತಹ ದಿನವಾಗಿದೆ. ನಾಳೆ ದ್ವಿತೀಯಾರ್ಧವು ನಿಮಗೆ ಸಾಕಷ್ಟು ಆರ್ಥಿಕ ಲಾಭವನ್ನ ನೀಡಲಿದೆ. ಈ ಮೊದಲೇ ಮಾಡಿದಂತಹ ಕೆಲಸ ಅಥವಾ ಹೂಡಿಕೆಗಳಿಂದ ನಾಳೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವಂತಹ ಸಾಧ್ಯತೆ ಇದೆ. ಯಾವುದಾದರೂ ನಿರ್ಧಾರ ನಿಮ್ಮ ಭವಿಷ್ಯದಲ್ಲಿ ಅಪಾರ ಲಾಭವನ್ನ ನೀಡುವಂತಹ ದಿನ. ನಿಮ್ಮ ಕೆಲಸವನ್ನ ಬದಲಾಯಿಸಬೇಕೆಂಬುದು ಏನಾದರೂ ನಿಮ್ಮ ಪ್ರಯತ್ನವಿದ್ದರೆ ಆ ವ್ಯಕ್ತಿಗಳಿಗೆ, ಸ್ನೇಹಿತರಿಗೆ ಅಥವಾ ಪರಿಚಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನವಾಗುವುದು. ಇಂದಿನ ದಿವಸ ಅದೃಷ್ಟದ ಬೆಂಬಲದಿಂದಾಗಿ ಸಾಮಾಜಿಕ ಸಂಪರ್ಕಗಳು ಕೂಡ ಹೆಚ್ಚಾಗಲಿದೆ. ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಸುಖ ಸಮೃದ್ಧಿಯ ಪ್ರಾಪ್ತಿಯಾಗುವುದು. ಇಂದಿನ ದಿವಸ ನಿಮ್ಮ ಕುಟುಂಬ ಹಾಗೂ ಜೀವನವು ಸುಖಮಯವಾಗಿರುವುದು. ನೀವು ಇಂದಿನ ದಿವಸ ಪರಿಹಾರವಾಗಿ ಶ್ರೀ ಕನಕಧಾರ ಸ್ತೋತ್ರವನ್ನ ಪಠಿಸಬೇಕು. ಸಕ್ಕರೆಯನ್ನ ದಾನ ಮಾಡುವುದರಿಂದ ನಿಮಗೆ ಅತ್ಯಂತ ಶುಭದಾಯಕವಾದಂತಹ ಅದೃಷ್ಟ ನಿಮ್ಮದಾಗಿಸುತ್ತದೆ. ಎರಡನೆಯದಾಗಿ ಅದೃಷ್ಟವಾದಂತಹ ರಾಶಿ ಎಂದರೆ ಅದು ಮಿಥುನ ರಾಶಿ. ಈ ರಾಶಿಗೆ ಸೇರಿದಂತಹ ಜನರಿಗೆ ಇಂದಿನ ದಿವಸ ಉತ್ತಮ ದಿನವಾಗಿರುವುದು. ಈ ರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ಯೋಗದಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಲಭಿಸಲಿದೆ. ಇಂದಿನ ದಿವಸ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸನ್ನ ಗಳಿಸುವಿರಿ. ಇಂದಿನ ದಿವಸ ನಿಮ್ಮ ಯೋಜನೆಗಳಿಂದ ಹೆಚ್ಚಿನ ಪ್ರಯೋಜನಗಳಾಗುವುದು. ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡಲು ಇಂದಿನ ದಿವಸ ಶುಭ ದಿನವಾಗಿರುವುದು. ನಿಮ್ಮ ಮಾತಿನ ಶೈಲಿಯಿಂದ ಹೆಚ್ಚಿನ ಪ್ರಯೋಜನವನ್ನ ಪಡೆಯುವಂತಹ ದಿನ. ರಚನಾತ್ಮಕ ಸಾಮರ್ಥ್ಯದಿಂದ ಇಂದಿನ ದಿವಸ ಸಾಕಷ್ಟು ಲಾಭ ಕೂಡ ದೊರಕುವುದು. ನಿಮ್ಮ ಅನುಭವ ಮತ್ತು ತಂತ್ರಜ್ಞಾನದಿಂದ ಮತ್ತು ಜ್ಞಾನದಿಂದ ಪ್ರಯೋಜನಗಳಾಗಲಿ. ಆರೋಗ್ಯದಲ್ಲಿ ಸಮಸ್ಯೆಯನ್ನ ಹೊಂದಿರುವವರು ಇಂದಿನ ದಿವಸ ಸುಧಾರಣೆಯಾಗುವುದು. ಯಾವುದಾದರೂ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ಮೂಲಕ ಹೆಚ್ಚಿನ ಲಾಭವನ್ನ ಗಳಿಸುವಂತಹ ಸನ್ನಿವೇಶಗಳನ್ನ ಇಂದಿನ ದಿವಸ ನೋಡ್ತೀರಾ. ಇನ್ನ ತಂದೆ ತಾಯಿ ಆಶೀರ್ವಾದದಿಂದಾಗಿ ನೀವು ಯಾವುದೇ ಕಾರ್ಯಗಳನ್ನ ಮಾಡಬೇಕಾದರೂ ಆ ಕಾರ್ಯಗಳಲ್ಲಿ ತಂದೆ ತಾಯಿಯನ್ನ ನೆನೆಯುವುದರ ಮುಖಾಂತರ ನಿಮಗೆ ಯಶಸ್ಸನ್ನ ಪಡೆಯುತ್ತೆ ಮತ್ತು ಕುಟುಂಬದ ಜೀವನಕ್ಕೆ ಸಂಬಂಧಿಸಿದಂತಹ ಇಂದಿನ ದಿವಸ ಉತ್ತಮ ದಿನವಾಗಿರುತ್ತದೆ. ಹಾಗೆಯೇ ಆರ್ಥಿಕ ಲಾಭವನ್ನ ಕೂಡ ಪಡೆಯುವಂತಹ ಯೋಗ ಕೂಡ ತುಂಬಾ ಈ ದಿನ ನಿಮಗೆ ಗೋಚರಿಸ್ತಾ ಇದೆ. ಮಿಥುನ ರಾಶಿಯ ಜನರು ತಮ್ಮ ಅದೃಷ್ಟದ ಪೂರ್ಣ ಲಾಭ ಪಡೆಯಲು ಇಂದಿನ ದಿವಸ ಶ್ರೀ ರಾಧಾಕೃಷ್ಣಕ ಪಠಿಸುವುದನ್ನ ನೀವು ರೂಢಿ ಮಾಡಿಕೊಂಡಲ್ಲಿ ನಿಮಗೆ ಅತ್ಯಂತ ಯೋಗವು ಕೂಡ ಒದಗಿ ಬರುವಂತದ್ದಾಗುತ್ತೆ. ಇಂದು ಮೂರನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಇಂದಿನ ದಿವಸ ಬಹಳ ಉತ್ತಮವಾಗಿರುತ್ತದೆ. ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತದ್ದು ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ಸ್ಥಿತಿಯನ್ನ ಲಾಭವನ್ನ ಪಡೆಯುವಂತಹ ದಿನ. ಕೆಲಸದಲ್ಲಿ ಅಧಿಕಾರಿಗಳ ಸಹಾಯ ಕೂಡ ಹಾಗೂ ಬೆಂಬಲ ಕೂಡ ನಿಮಗೆ ದೊರಕುವುದು. ಕೆಲಸಕ್ಕೆ ಸಂಬಂಧಿಸಿದಂತೆ ಹೂಡಿಕೆ ಮಾಡುವುದರಿಂದ ಅಪಾರ ಲಾಭ ದೊರಕುವಂತಹ ಅವಕಾಶ ಕೂಡ ಲಭಿಸಲಿದೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಇಂದಿನ ದಿವಸ ಯಶಸ್ಸು ದೊರಕುವುದು. ಚಿಕಿತ್ಸೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ನೀವು ಈ ದಿನ ಪಡೆಯಬಹುದು. ಇನ್ನು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಧನ ಪ್ರಾಪ್ತಿಯನ್ನ ಹೊಂದುವುದರಿಂದ ಸಂತೋಷವಾಗುವುದು. ಇಂದಿನ ದಿವಸ ತಂದೆ ಮತ್ತು ಪಿತ್ರಾರ್ಜಿತ ಧನ ಸಂಪತ್ತಿನಿಂದ ಲಾಭ ದೊರಕುವುದು. ಪ್ರೀತಿಯ ಜೀವನದಲ್ಲಿ ನಾಳೆ ಉತ್ತಮ ಸಾಮರಸ್ಯವಿರುವುದು ಹಾಗೂ ಪ್ರೀತಿ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನ ಕಳೆಯುವಂತಹ ಅವಕಾಶ ಕೂಡ ಲಭಿಸುವಂತಹ ದಿನ ಇವತ್ತಿನ ದಿವಸ. ಇನ್ನು ಮಕ್ಕಳ ಯಶಸ್ಸಿನಿಂದ ಮನಸ್ಸು ಕೂಡ ಸಂತಸದಿಂದಿರುವುದು. ಮನೆಯಲ್ಲಿ ಬದಲಾಯಿಸಬೇಕೆಂದು ಪ್ರಯತ್ನಿಸುವವರಿಗೆ ನಾಳೆ ಮನೆಯನ್ನ ಬದಲಾಯಿಸುವವರಿಗೆ ಯಶಸ್ಸು ಕೂಡ ದೊರಕುವಂತದ್ದು. ಆದಷ್ಟು ಈ ದಿನ ಗುರುವಿನ ಧ್ಯಾನಕ್ಕೆ ನೀವು ಮಗ್ನರಾಗಬೇಕಾಗುತ್ತೆ ಮತ್ತು ಆದಷ್ಟು ವ್ಯಾಯಾಮವನ್ನ ಮಾಡುವುದರಿಂದ ನಿಮ್ಮ ಆರೋಗ್ಯ ಕೂಡ ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ. ಇಂದಿನ ಉಪಯೋಗವಾಗಿ ಹರಿಯುವ ನೀರಿಗೆ ಬತಾಸನ್ನ ಹಾಕಬೇಕಾಗುತ್ತೆ. ನೀವು ನಿಮ್ಮ ಕೈಲಾದಷ್ಟು ಬತಾಸನ್ನ ಹರಿಯುವ ನೀರಿನಲ್ಲಿ ಬಿಟ್ಟಂತಹ ಕ್ಷಣದಲ್ಲಿ ನಿಮಗೆ ಒಳ್ಳೆಯ ಅದೃಷ್ಟ ಕೂಡ ಒದಗಿ ಬರುವಂತದ್ದು. ಇನ್ನು ನಾಲ್ಕನೆಯದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಸೇರಿದಂತಹ ಜನರಿಗೆ ಇಂದಿನ ದಿವಸ ರೊಮ್ಯಾಂಟಿಕ್ ಮತ್ತು ಲಾಭದಾಯಕವಾದಂತಹ ದಿನವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವಂತಹ ದಿನ. ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಕೂಡ ಲಭಿಸುವಂತಹ ದಿನ. ಇಂದಿನ ದಿವಸ ನಿಮ್ಮನ್ನು ಯಾವುದಾದರೂ ದೊಡ್ಡ ಆಸೆ ಈಡೇರುವಂತಹ ಸಂತೋಷದ ಕ್ಷಣಗಳನ್ನ ನೀವು ಇವತ್ತಿನ ದಿವಸ ಆನಂದಿಸ್ತೀರಾ. ಪಿತ್ರಾರ್ಜಿತ ವ್ಯಾಪಾರಕ್ಕಾಗಿ ಸಂಬಂಧಿಸಿದಂತಹ ಹೆಚ್ಚಿನ ಪ್ರಯೋಜನವನ್ನ ಇಂದಿನ ದಿವಸ ನೀವು ಪಡೆಯುತ್ತೀರಾ. ಇಂದಿನ ದಿನ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುವುದರಿಂದ ವಿಶೇಷವಾಗಿ ಲಾಭ ದೊರಕುವುದು. ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಇವತ್ತಿನ ದಿವಸ ಬಟ್ಟೆ ಮತ್ತು ಸುಖ ಸಮೃದ್ಧಿ ಕೂಡ ದೊರಕುವಂತಹ ದಿನ. ಹಾಗಾಗಿ ನೀವು ಈ ದಿನ ಪೂರಾ ಸಂತೋಷದಿಂದಿರುವಿರಿ. ಸ್ನೇಹಿತರೊಂದಿಗೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶ ಕೂಡ ಲಭಿಸುವಂತಹದ್ದು. ವಿದೇಶಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಯೋಜನವನ್ನ ಪಡೆಯುವಿರಿ. ತಂದೆ ಮತ್ತು ಪಿತ್ರಾರ್ಜಿತ ಸಂಪತ್ತಿನಿಂದ ಸಾಕಷ್ಟು ಲಾಭವನ್ನ ಪಡೆಯುವಂತಹ ಯೋಗ ಕೂಡ ನಿಮಗೆ ಹೆಚ್ಚಾಗಿ ಗೋಚರಿಸ್ತಾ ಇದೆ. ಇಂದಿನ ದಿವಸ ನೀವು ಪರಿಹಾರ ರೂಪದಲ್ಲಿ ಯಾವುದಾದ್ರೂ ಅಗತ್ಯವಿರುವಂತಹ ಅಕ್ಕಿಯನ್ನ ಬಡವ ಭಕ್ತರಿಗೆ ನೀವು ದಾನ ಮಾಡುವುದರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಸಂಪತ್ತು ಆ ದೇವರು ನಿಮಗೆ ಕರುಣಿಸುತ್ತಾನೆ.
ಇನ್ನು 5ನೇಯದಾಗಿ ಕುಂಭರಾಶಿಯವರಿಗೆ ಇಂದಿನ ದಿನ ವೃತ್ತಿ ಜೀವನದಲ್ಲಿ ಕುಂಭರಾಶಿಗೆ ಸೇರಿದ ಜನರ ಪ್ರಭಾವ ಹೆಚ್ಚಾಗುವುದು ಮತ್ತು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನ ಪಡೆಯುವಂತಹ ನೀವು ಸಹಕಾರವನ್ನ ಪಡೆಯುತ್ತೀರಾ. ಅದರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಾಮರಸ್ಯವಿರುವುದು ಮತ್ತು ಸಮಾಜದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುವಂತದ್ದು. ಶುಕ್ರವಾರದ ದಿನ ಕುಂಭರಾಶಿಗೆ ಸೇರಿದಂತಹ ಜನರಿಗೆ ಸಾಕಷ್ಟು ಮಂಗಳಕರವಾಗಿರುವುದು. ನಿಮ್ಮ ಸುಖ ಸಮೃದ್ಧಿಯನ್ನ ಹೆಚ್ಚಿಸುವಂತಹ ವಸ್ತುಗಳನ್ನ ಖರೀದಿಸುವಿರಿ. ಈ ದಿನ ಆಸ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭ ಕೂಡ ದೊರಕುವಂತದ್ದು. ಸಂಪತ್ತಿಗೆ ಸಂಬಂಧಿಸಿದಂತಹ ಮಾತುಕತೆಯನ್ನ ಮುಂದೆ ತೆಗೆದುಕೊಂಡು ಹೋಗುವುದು. ಅದರೊಂದಿಗೆ ತಂದೆಯಿಂದ ಹೆಚ್ಚಿನ ಪ್ರಯೋಜನಗಳಾವು. ಮಾವನ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಯಾವುದಾದರೂ ಕೆಲಸಗಳಲ್ಲಿ ಯಶಸ್ಸಿನ ಯೋಗವು ಕೂಡ 100% ನಿಮ್ಮದಾಗುತ್ತೆ. ಧನ್ಯವಾದ.